ದಿವ್ಯಾ ಹೋಗಿ 8 ಸುತ್ತು ಪ್ರದರ್ಶನ ಹಾಕೊಂಬ ಅಮ್ಮ. 8 ಸುತ್ತ? ಯಾವಾಗಲೂ 3 ಸುತ್ತಾನೆ ಹೇಳ್ತಾ ಇದ್ದಿದ್ದು. ಅದೆಲ್ಲ ಮುಂಚೆ ಕಣೆ. ಈಗ ನೀನು ಮದುವೆ ಆಗ್ತಿರೋ ಹುಡುಗಿ, ಇದೊಂಥರ ಹರಕೆ. ಹೋಗಿ ಮುಗಿಸ್ಬಿಟ್ಟು ಬಾರೆ. ನಿನ್ನ ಹರಕೆಗೆ ನಾನು ಕುರಿ ಆಗ್ತೀನಿ. ಹಾಗೆಲ್ಲ ಯಾಕೆ ಮಾತಾಡ್ತೀಯಾ? ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ಹೋಗು. ಸರಿ, ಹೋಗ್ತೀನಿ. ಜಾನಕಿ, ಇದ್ಯಾವ ಹೊಸ ಹರಕೆ ಜಾನಕಿ? 8 ಸುತ್ತ ಹಾಕೋದು ನನಗೂ ಗೊತ್ತಿರಲಿಲ್ಲಪ್ಪ. ಹರಕೆ ಎಲ್ಲ ಏನೂ ಇಲ್ಲ ಅತ್ತೆ. ಅವಳನ್ನ ಸ್ವಲ್ಪ ಹೊತ್ತು ದೂರ ಕಳಿಸ್ಬೇಕಾಗಿತ್ತು. ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಏನು ವಿಷಯ ಜಾನಕಿ? ಅತ್ತೆ, ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಏನಾದರೂ ವಿಶೇಷ ಪೂಜೆ ಇರೋದು ಗೊತ್ತಾ ನಿಮಗೆ? ಜಾತಕದಲ್ಲಿ ದೋಷನಾ? ಈಗ ಯಾವ ಜಾತಕದಲ್ಲಿ ದೋಷ ಇದೆಯಮ್ಮ? ದೋಷ ಇದೆ ಅಂತ ಅಲ್ಲ ಅತ್ತೆ, ದೋಷ ಇದ್ದರೆ ಅನ್ನೋ ಭಯ. ಬೀಗರು ಮತ್ತೆ ಫೋನ್ ಮಾಡಿದರು. ದಿವ್ಯ ಜಾತಕ ಇದ್ದರೆ ಕಳಿಸ್ಕೊಡಿ ಅಂತ ಕೇಳಿದರು. ಅಯ್ಯೋ ದೇವ್ರೆ, ನಾವು ಆವತ್ತೇ ಕೊಟ್ವಲ್ಲ, ಅವರೇ ಬಂದು ತೊಗೊಂಡು ಹೋದ್ರು. ಜಾತಕ ತೊಗೊಂಡು ಹೋಗಿ ಗುರುಗಳಿಗೆ ತೋರಿಸಿ 2 ಜಾತಕನೂ ದಿವಿನಾಗಿ ಕೂಡಿ ಬರುತ್ತೆ ಅಂತ ಹೇಳಿದವರು ಈಗೇನಂತೆ ಜಾತಕದಲ್ಲಿ ಸಮಸ್ಯೆ? ಗೊತ್ತಿಲ್ಲ ಅತ್ತೆ. ಮೊದಲು ಕೊಟ್ಟಿದ್ದ ಜಾತಕ ಕಳೆದು ಹೋಗಿದೆ ಅಂತೆ. ಗುರುಗಳು ಮತ್ತೆ ಜಾತಕ ನೋಡಬೇಕು ಅಂತಿದ್ದಾರೆ, ತಂದು ಕೊಡ್ತೀರಾ ಅಂತ ಕೇಳಿದರು. ಆಯಿತು ಬಿಡು, ಕೊಡೋಣ. ನಮ್ಮ ದಿವ್ಯ ಜಾತಕದಲ್ಲಿ ಆಗಿಲ್ಲದೆ ಇರೋ ದೋಷ ಈಗೇನಂತೆ? ಮೊದಲು ಜಾತಕ ಕೊಡೋಣ, ದೋಷ ಏನಾದರೂ ಇದೆ ಅಂತ ಗೊತ್ತಾದರೆ ಆಮೇಲೆ ಪರಿಹಾರ ಮಾಡಿಸೋದಾಯ್ತು. ಆದರೂ ನನಗೆ ಯಾಕೋ ಆತಂಕ ಅತ್ತೆ. ಏನೂ ಆಗಲ್ಲ ಜಾನಕಿ. ದೇವ್ರು ಏನಾಗಬೇಕು ಅಂತ ಅಂದ್ಕೊಂಡಿರ್ತಾನೋ ಹಾಗೇ ಆಗೋದು. ಯಾರಿಗೆ ಯಾರು ಅಂತ ಜಾತಕದಲ್ಲಿ ಮಾತ್ರ ಅಲ್ಲ, ಹಣೆಯಲ್ಲೂ ಬರೆದಿರುತ್ತೆ, ಗೊತ್ತಾ ನಿನಗೆ? ಅದರಲ್ಲಿ ಯಾವ ದೋಷನೂ ಇರಲ್ಲ. ಅದನ್ನು ಯಾರಿಂದ ತಪ್ಪಿಸೋಕ್ಕೂ ಆಗಲ್ಲ. ನೀನು ಸುಮ್ಮನೆ ಆತಂಕ ಪಡ್ತೀನಿ. ಅಮಲ್ ಬೇಬಿ, ಗೋವಿಂದಣ್ಣ ಹೇಳ್ತಿರೋದು ನಿಜನಾ? ಸತ್ಯ, ನೀನು ಅವತ್ತು ನಮ್ಮ ಮನೆಗೆ ಬಂದಾಗ ನೀನು ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇದನ್ನೆಲ್ಲ ನೀನು ನನ್ನ ಹತ್ರ ಹೇಳ್ಕೊಳಕ್ಕೆ ಬಂದೆ ಅಂತ ನಾನು ಯೋಚನೆನೇ ಮಾಡಲಿಲ್ಲ. ಅಮೂಲ್ ಬೇಬಿ, ನಾನು ನಿಮ್ಮ ಮನೆಗೆ ಬಂದಿದ್ದು ತಪ್ಪೇ ಇಲ್ಲ ಸತ್ಯ. ಮೊದಲೇ ಪಾಪ ನೀನು ಇಷ್ಟೋ ನೋವಲ್ಲಿದ್ಯಾ. ಈ ವಿಷಯನ ನನ್ನ ಜೊತೆ ನೀನು ಶೇರ್ ಮಾಡಿದ್ರೆ ನಿನ್ನ ಮನಸ್ಸು ಹಗರ ಆಗುತ್ತೆ. ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಲೂ ಅನ್ಸಿರುತ್ತೆ. ಈ ವಿಷಯನ ನನಗೆ ಹೇಳಕ್ಕೆ ಬಂದಿದ್ದು ತಪ್ಪೇ ಇಲ್ಲ ಸತ್ಯ. ನಾನು ನಿನ್ನ ಫ್ರೆಂಡ್ ಆಗಿ ನಿನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ತೇ ಹೋದೆ. ಅದಕ್ಕೆ ನನಗೆ ನನ್ನ ಬಗ್ಗೆನೇ ಬೇಜಾರಾಗ್ತಾ ಇದೆ. ಅಮೂಲ್ ಬೇಬಿ, ಸುಮ್ಮನೆ ಏನೇನೋ ಮಾತಾಡಬೇಡ. ಅದು ಬಿಡು, ಈಗ ನೀನು ಯಾಕೆ ನನ್ನ ಅಮ್ಮನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ? ಮೊದಲು ಅದನ್ನ ಹೇಳು. ಯಾಕೆ ಅಂದರೆ ಒಂದು ರೀತಿ ನಿನ್ನ ಮನೆಯಿಂದ ಹೊರಗಡೆ ಹಾಕೋಕ್ಕೆ ನಾನೇ ಕಾರಣ. ನಮ್ಮ ಕಂಪ್ನಿ ಮಾಡಿದ ತಪ್ಪಿಂದ ಇಷ್ಟೆಲ್ಲ ಆಯಿತು. ಅದಕ್ಕೆ ಅದನ್ನು ಸರಿ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಆಹಾ, ಎಂತ ಒಳ್ಳೆ ಮನಸ್ಸು ಸರ್ ನಿಮ್ಮದು. ಈ ಡ್ರಾಮಾ ಎಲ್ಲ ಬೇಕಾ? ನೀನು ಏನಾದರೂ ಅನ್ಕೋ ಸತ್ಯ, ನಾನು ಇವತ್ತು ನಿಮ್ಮ ಮಮ್ಮಿ ಜೊತೆ ಮಾತಾಡಲೇಬೇಕು. ನಿನ್ನ ಆ ಮನೆಗೆ ಸೇರಿಸಲೇಬೇಕು. ಸಾಕು, ಇಂಥ ಮಹತ್ ಕಾರ್ಯ ಎಲ್ಲ ಮಾಡೋದೇನು ಬೇಕಾಗಿಲ್ಲ. ನಿನಗೆ ಬೇಕಾಗಿಲ್ಲದೆ ಇರ್ಬೋದು, ಆದರೆ ನನಗೆ ಬೇಕು. ನೀನು ಈ ರೀತಿ ಮನೆಯಿಂದ ದೂರ ಆಗಿ ನೋವು ಅನ್ಭವಿಸೋದು ನನಗೆ ಇಷ್ಟ ಇಲ್ಲ. ನನ್ನ ಹೃದಯಕ್ಕೆ ಹತ್ರ ಆದವರು ಯಾರೇ ಆಗಿರ್ಲಿ, ಅವ್ರ ನೋವಲ್ಲಿದ್ರೆ ನನಗೂ ನೋವಾಗುತ್ತೆ. ಅದಕ್ಕೆ ನನ್ನಿಂದ ಆಗಿದ್ದ ತಪ್ಪನ್ನ ನಾನೇ ಸರಿ ಮಾಡಬೇಕು ಅಂತ ನನ್ನ ಹೃದಯ ಹೇಳ್ತಾ ಇದೆ. ನಾನು ಯಾವಾಗಲೂ ನನ್ನ ಹೃದಯ ಹೇಳಿದ ಮಾತೆ ಕೇಳೋದು. ಮೇಡಮ್, ಆ ಶಾರ್ಪ್ ಶೂಟರ್ ಬಂದಿದ್ದಾನೆ.
ಇವನ್ನ ಬಿಹಾರಿಂದ ಕರೆಸಿದ್ವಿ. ಶಿವು, ಹೇಳಿದ ಕೆಲಸ ನಾಜೂಕಾಗಬೇಕು ಅನ್ನೋದು ಗೊತ್ತಿದೆ ಅಲ್ವಾ? चिंता मत कीजिए मैम साहब, आपका काम हो जाएगा. ನಾನು ಇಲ್ಲೇ ಅವನೇ, ಆದರೆ ನಾನು ಮಾಡೋ ಕೆಲಸ ನನ್ನನ್ನು ಬಿಹಾರ್ವರೆಗೂ ಕರ್ಕೊಂಡೋಗಿದೆ. ನನ್ನ ದುಡ್ಡು ಅದ್ರ ಬಗ್ಗೆ ನಿನಗೆ ಚಿಂತೆ ಬೇಡ. ನೀನು ಕೋಟ್ ಮಾಡಿರೋದಕ್ಕಿಂತ 10% ಎಕ್ಸ್ಟ್ರಾ ಕೊಡ್ತಾರೆ ಮೇಡಮ್. ಆದರೆ ಕೆಲಸ ಮಾತ್ರ ಸೂಕ್ಷ್ಮವಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗಾಗಬೇಕು. ರಕ್ತ ರಾಜಕಾರಣಿಗಳ ಕಣ್ಣಿಗೆ ಮಾತ್ರ ಬೀಳಬೇಕು, ಆದರೆ ಕೈಗಂಟಬಾರ್ದು. ಕೆಲಸ ದೊಡ್ಡ ಪ್ರೊಫೈಲ್ ಅಲ್ಲದೆ ಇರಬಹುದು, ಆದರೆ ನಾವು ಅಂದ್ಕೊಂಡಂಗೆ ಈ ಕೆಲಸ ಆಗದೆ ಹೋದರೆ ಅದರಿಂದ ಆಗೋ ಡ್ಯಾಮೇಜು ಬಹಳ ದೊಡ್ಡದು. ಟಾರ್ಗೆಟ್ ಕೌನ್ ಹೈ मैम साहब? ಹುಡುಗಿ ಹೆಸರು ಸತ್ಯ, ಗ್ಯಾರೇಜ್ ಮೆಕ್ಯಾನಿಕ್. ಒಂದು ಹುಡುಗಿ ಕತೆ ಮುಗಿಸೋಕೆ ನನ್ನನ್ನು ಅಲ್ಲಿಂದ ಕರೆಸಿದ್ರ? ನಿನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ವಿ ಅನ್ನೋ ಚರ್ಚೆ ಬೇಕಾಗಿಲ್ಲ. ಸಾಯಿಸೋದೆ ನಿನ್ನ ಕೆಲಸ ಆದಮೇಲೆ ಟಾರ್ಗೆಟ್ ಯಾರಾದರೆ ಪೇಮೆಂಟ್ ತಗೊಂಡು ಕೆಲಸ ಮುಗಿಸು. ಕೆಲಸ ಯಾವಾಗುತ್ತೆ? ಡೀಟೇಲ್ಸ್ ಚೆಕ್ ಮಾಡಿ ಪ್ಲ್ಯಾನ್ ರೆಡಿ ಮಾಡಿ. ಲೋ ಪ್ರೊಫೈಲ್ ಕೇಸ್, ತುಂಬ ಹೆಚ್ಚು ದಿನ ಬೇಕಾಗಲ್ಲ. ಇನ್ನೆರಡು ದಿನದಲ್ಲಿ ಇವಳು ಸಾವಿನ ಸುದ್ದಿ ನಿಮ್ಮ ಟಿವಿಗೆ ಬೀಳುತ್ತೆ. ನಿನ್ನ ಹೆಸರು ಸ್ವಲ್ಪ ಉದ್ದನೇ ಇದೆ, ಆಳ ಸ್ವಲ್ಪ ಜಾಸ್ತಿನೇ ತೋರಿಸು. ಹೆಸರು ನೆನಪಿರಲಿ, ಸತ್ಯ. ಆರತಿ